ಸೊ ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟ್ಟರಾಜ್. ಈ ವಿಡಿಯೋ ಒಳಗಡೆ ಡ್ಯೂಕ್ 200 ಲೋನ್ EMI ಡೀಟೇಲ್ಸ್ ನೋಡ್ತಾ ಹೋಗೋಣ. ನೀವು ಡ್ಯೂಕ್ 200 ಮ್ಯಾಗ ಲೋನ್ ಮಾಡಿಸಿದ್ರೆ ಒಂದು ತಿಂಗಳಿಗೆ EMI ಎಷ್ಟು ಬರುತ್ತೆ ಅನ್ನೋದನ್ನ ಒಂದು ಅಂದಾಜು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ. ಈ ಡ್ಯೂಕ್ 200 ಲೋನ್ EMI ಡೀಟೇಲ್ಸ್ ಮಾಡ್ರಿ ಅಂತ ಹೇಳಿ JCBL ಅವರು ಕಮೆಂಟ್ ಮಾಡಿದ್ರು. ಸೊ ಅವ್ರಿಗೋಸ್ಕರ ಈ ವಿಡಿಯೋ ಮಾಡಕತ್ತೀವಿ. ಡ್ಯೂಕ್ 200 ಆನ್ ರೋಡ್ ಪ್ರೈಸ್ ಡ್ಯೂಕ್ 200 ಆನ್ ರೋಡ್ ಪ್ರೈಸ್ 2,60,000 ರೂಪಾಯಿ ಐತಿ. ಇದಕ್ಕೆ ಬ್ಯಾಂಕ್ ಅಥವಾ ಫೈನಾನ್ಸ್ನವ್ರು ಎಷ್ಟು ಪರ್ಸೆಂಟೇಜ್ ಲೋನ್ ಕಟ್ಟಿಸ್ಬೇಕು, ಎಷ್ಟು ಪರ್ಸೆಂಟೇಜ್ ಡೌನ್ ಪೇಮೆಂಟ್ ಮಾಡಿಸ್ಕೋಬೇಕು, ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಇಂಟ್ರೆಸ್ಟ್ ಹಾಕಬೇಕು ಅನ್ನೋದು ಕಂಪ್ಲೀಟ್ ಆಗಿ ನಿಮ್ಮ ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗ್ತೈತಿ. ಸೊ ಹಂಗಾಗಿ ನಾವು ಒಂದು ಅಂದಾಜ್ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ. ಒಂದು ಅಂದಾಜ್ ಎಷ್ಟು EMI ನಿಯರ್ ಬರ್ಬೋದು ಅನ್ನೋದನ್ನ ಈ ವಿಡಿಯೋ ಒಳಗಡೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾವರೇಜ್ ಪರ್ಸನ್ಗೆ ಬ್ಯಾಂಕ್ ಅಥವಾ ಫೈನಾನ್ಸ್ನವರು 85% ವರೆಗೂ ಲೋನ್ ಮಾಡ್ಕೊಡ್ತಾರೆ. ಅದು ಕೂಡ ನಿಮ್ಮ ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದು ಫೈನಾನ್ಸ್ ಒಳಗಡೆ ಇದು 100% ಕೂಡ ಆಗುವಂಥ ಚಾನ್ಸಸ್ ಇರ್ತೈತಿ. 2,60,000 ರೂಪಾಯಿಗೆ 85% ಲೋನ್ ಅಂತ ಹೇಳಿದ್ರೆ 2,21,000 ರೂಪಾಯಿ ಆಗುತ್ತೆ. ಇಷ್ಟರವರೆಗೂ ಬ್ಯಾಂಕ್ ಅಥವಾ ಫೈನಾನ್ಸ್ ನಿಮ್ಗೆ ಲೋನ್ ಮಾಡಿಸ್ಕೊಡ್ತಾರ. ಇನ್ನು 2,60,000 ರೂಪಾಯಿದಾಗ 2,21,000 ರೂಪಾಯಿ ತೆಗೆದ್ರೆ ಉಳಿದಂತಹ ಅಮೌಂಟ್ 39,000. ಇದು ಡೌನ್ ಪೇಮೆಂಟ್ ಅಮೌಂಟ್. ಇಷ್ಟನ್ನ ನೀವು ಡೌನ್ ಪೇಮೆಂಟ್ ಕಟ್ಟಬೇಕಾಗುತ್ತೆ. 39,000 ರೂಪಾಯಿ ಅಥವಾ 40,000 ರೂಪಾಯಿ ನೀವು ಮಿನಿಮಮ್ ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ. ಇದಕ್ಕಿಂತ ಕೆಳಗಡೆ ಡೌನ್ ಪೇಮೆಂಟ್ ಮಾಡ್ಬೇಕಂದ್ರೆ ನಿಮ್ಮ ಸಿವಿಲ್ ಸ್ಕೋರ್ ಚಲೋ ಇರಬೇಕು. ಇಲ್ಲಾಂದ್ರೆ ಯಾವರೇಜ್ ಪರ್ಸನ್ಗೆ 39,000 ರೂಪಾಯಿ ಡೌನ್ ಪೇಮೆಂಟ್ ಐತಿ. ಇನ್ನು ಬ್ಯಾಂಕ್ ಅಥವಾ ಫೈನಾನ್ಸ್ನವರು 2,21,000 ರೂಪಾಯಿ ನಿಮ್ಗೆ ಲೋನ್ ಮಾಡಿಸ್ಕೊಟ್ರೆ ಇಂತಿಷ್ಟು ಪರ್ಸೆಂಟ್ ಅಂತ ಇಂಟ್ರೆಸ್ಟ್ ತೊಗೊಂತಾರೆ. ಆ ಇಂಟ್ರೆಸ್ಟ್ ರೇಟ್ ಕೂಡ ನಿಮ್ಮ ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗ್ತಿ. ಸೊ ನಾವು ಯಾವರೇಜ್ ಪರ್ಸನ್ ಕ್ಯಾಲ್ಕುಲೇಷನ್ ಮಾಡಕತ್ತಾರೆ ಅದರಿಂದ 10% ರೇಟ್ ಆಫ್ ಇಂಟ್ರೆಸ್ಟ್ನಾಗ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ. ಸೊ ಇವಾಗ 2,21,000 ರೂಪಾಯಿಗೆ 10% ರೇಟ್ ಆಫ್ ಇಂಟ್ರೆಸ್ಟ್ನಾಗ ಒಂದು ತಿಂಗಳಿಗೆ EMI ಎಷ್ಟು ಬರುತ್ತೆ ಅನ್ನೋದು ನೀವು ಯಾವ ಲೋನ್ ಪೀರಿಯಡ್ ಸೆಲೆಕ್ಟ್ ಮಾಡ್ಕೊಂತೀರ ಅನ್ನೋದ್ರ ಮೇಲೆ ಡಿಸೈಡ್ ಆಗ್ತಿ. ನೀವು ಒಂದು ವೇಳೆ 18 ತಿಂಗಳದ್ದು ಲೋನ್ ಪೀರಿಯಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ 18 ತಿಂಗಳದ ಲೋನ್ ಪೀರಿಯಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಒಂದು ತಿಂಗಳದ EMI 14,199 ರೂಪಾಯಿ ಒಂದು ತಿಂಗಳದ EMI ಬರ್ತೈತಿ. ನೀವು 24 ತಿಂಗಳದ ಲೋನ್ ಪೀರಿಯಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ 11,050 ರೂಪಾಯಿ ಒಂದು ತಿಂಗಳದ EMI ಬರ್ತೈತಿ. 36 ತಿಂಗಳದ ಲೋನ್ ಪೀರಿಯಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ 7,980 ರೂಪಾಯಿ ಒಂದು ತಿಂಗಳದ EMI ಬರ್ತೈತಿ. ಇನ್ನು ನೀವು 48 ತಿಂಗಳದ ಲೋನ್ ಪೀರಿಯಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ 6,445 ರೂಪಾಯಿ ಒಂದು ತಿಂಗಳದ EMI ಬರ್ತೈತಿ. ಸೊ ನೀವು ಯಾವ ಲೋನ್ ಪೀರಿಯಡ್ ಸೆಲೆಕ್ಟ್ ಮಾಡ್ಕೊಂತೀರ ಅನ್ನೋದ್ರ ಮ್ಯಾಗ ಒಂದು ತಿಂಗಳದ EMI ಎಷ್ಟು ಬರುತ್ತೆ ಅನ್ನೋದು ಡಿಸೈಡ್ ಆಗೈತಿ. ಸೊ ಇಷ್ಟಕ್ಕೆಲ್ಲ ಬಡ್ಡಿ ಎಷ್ಟಾಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ಸೊ 2,21,000 ರೂಪಾಯಿಗೆ 10% ರೇಟ್ ಆಫ್ ಇಂಟ್ರೆಸ್ಟ್ನಾಗ ಒಂದು ತಿಂಗಳಿಗೆ ನೀವು ಫೈನಾನ್ಸ್ ಮಾಡಿಸಿದ್ರೆ 33,150 ರೂಪಾಯಿ ಒಂದೂವರೆ ವರ್ಷಕ್ಕೆ ಬಡ್ಡಿ ಆಗತ್ತಿ. ಇನ್ನು 24 ತಿಂಗಳಿಗೆ 44,200 ರೂಪಾಯಿ ಬಡ್ಡಿ ಆಗತ್ತಿ. 36 ತಿಂಗಳಿಗೆ 66,300 ರೂಪಾಯಿ ಬಡ್ಡಿ ಆಗತ್ತಿ. 48 ತಿಂಗಳಿಗೆ 88,400 ರೂಪಾಯಿ ಬಡ್ಡಿ ಆಗತ್ತಿ. ಕಡಿಮೆ ಲೋನ್ ಪೀರಿಯಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ EMI ಅಮೌಂಟ್ ಜಾಸ್ತಿ ಆಗ್ತೈತಿ, ಬಡ್ಡಿ ಕಡಿಮೆ ಆಗೈತಿ. ಜಾಸ್ತಿ ಲೋನ್ ಪೀರಿಯಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ EMI ಅಮೌಂಟ್ ಕಡಿಮೆ ಆಗ್ತೈತಿ, ಬಡ್ಡಿ ಜಾಸ್ತಿ ಆಗ್ತೈತಿ. ಒಂದೂವರೆ ವರ್ಷಕ್ಕೆ ಫೈನಾನ್ಸ್ ಮಾಡಿಸಿದ್ರೆ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ಸೊ 39,000 ರೂಪಾಯಿ ನಿಮ್ಮ ಡೌನ್ ಪೇಮೆಂಟ್ ಅಮೌಂಟು, 2,21,000 ರೂಪಾಯಿ ನಿಮ್ಮ ಲೋನ್ ಅಮೌಂಟು ಪ್ಲಸ್ ಒಂದು ವರ್ಷದ ಇಂಟ್ರೆಸ್ಟ್. ಟೋಟಲ್ ನೀವು 200 ಮ್ಯಾಗ ಒಂದೂವರೆ ವರ್ಷಕ್ಕೆ ಫೈನಾನ್ಸ್ ಮಾಡಿಸಿದ್ರೆ ಟೋಟಲ್ ಅಮೌಂಟ್ ಎಷ್ಟಾಗುತ್ತಪ್ಪ ಅಂತ ಹೇಳಿದ್ರೆ ಸೊ ಅದು ಟೋಟಲ್ ಆಗಿ 2,93,150 ರೂಪಾಯಿ ಬಡ್ಡಿ ಆಗೈತಿ. ಸೊ ಇಷ್ಟು ಡ್ಯೂಕ್ 200 ಮ್ಯಾಗ ಲೋನ್ ಮಾಡಿಸಿದ್ರೆ EMI ಅಮೌಂಟ್ ಎಷ್ಟು ಬರ್ತದೆ ಅನ್ನೋದು ಒಂದು ಡೀಟೇಲ್ ವಿಡಿಯೋ ಆಗಿತ್ತು. ಇದೇ ರೀತಿ ನೆಕ್ಸ್ಟ್ ಯಾವ ಬೇಕಿಂದ ಲೋನ್ EMI ಡೀಟೇಲ್ಸ್ ಬೇಕು ಅನ್ನೋದನ್ನ ಕಮೆಂಟ್ ಮಾಡ್ರಿ. ಒಂದು ವೇಳೆ ನೀವು 39,000 ಬೇಡ ನಾವು 70,000 ರೂಪಾಯಿ ಡೌನ್ ಪೇಮೆಂಟ್ ಮಾಡ್ತೇವೆ ಅಂತ ಹೇಳಿದ್ರೆ ಎಷ್ಟು EMI ಅಮೌಂಟ್ ಬರ್ತದೆ ಅನ್ನೋದನ್ನ ಹೇಳ್ರಿ ಅಂತ ಅನ್ನೋದಾದ್ರೆ ನೀವು ಒಂದು ವೇಳೆ 70,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ 36 ತಿಂಗಳಿಗೆ 6,861 ರೂಪಾಯಿ 36 ತಿಂಗಳಿಗೆ ಬರ್ತೈತಿ. ಇನ್ನು 24 ತಿಂಗಳಿಗೆ 9,500 ರೂಪಾಯಿ ಒಂದು ವೇಳೆ ನೀವು 70,000 ರೂಪಾಯಿ ಡೌನ್ ಪೇಮೆಂಟ್ ಮಾಡೋರು ಬರ್ತೈತಿ. ಸೊ ಇದು ಕಂಪ್ಲೀಟ್ ಡೀಟೇಲ್ ವಿಡಿಯೋ ಆಗಿತ್ತು ಡ್ಯೂಕ್ 200 ಮ್ಯಾಗ ಲೋನ್ ಮಾಡಿಸಿದ್ರೆ ಒಂದು ತಿಂಗಳಿಗೆ EMI ಎಷ್ಟು ಬರುತ್ತೆ ಅನ್ನೋದು. ಇದೇ ರೀತಿ ನೆಕ್ಸ್ಟ್ ಯಾವ ಬೇಕಿಂದ ಲೋನ್ EMI ಡೀಟೇಲ್ಸ್ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋ ಸಿಗೋಣ.